ಸೋರಿಯಾಸಿಸ್ ಇರ್ತಕ್ಕಂಥವ್ರು ಮುಖ್ಯವಾಗಿ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಪಥ್ಯ ಇಲ್ಲದ ಔಷಧಿ ತಗೊಂಡು ಪ್ರಯೋಜನನೇ ಇರೋದಿಲ್ಲ. ಪಥ್ಯ ಇದ್ದರೆ ಮಾತ್ರನೇ ಕಂಪಲ್ಸರಿ ಆ ಒಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ನೀವು. ಇದು ಗೋಮೂತ್ರ. ಅದಾದ ನಂತರ ಇದನ್ನು ಪಟಿಕೆ ಅಂತ ಕರಿತೀವಿ. ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಸಿಗತಕ್ಕಂಥ ಒಂದು ವಸ್ತು. ಇದು ಈ ಥರ ಗೋಮೂತ್ರ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತೇಯಬೇಕು. ಒಂದು ಕಲ್ಲ ಮೇಲಾಗಲಿ ಇಲ್ಲ ಕೈ ಮೇಲಾಗಲಿ ಒಂದು ಸ್ವಲ್ಪ ತೇಯಿರಿ. ಈ ಥರ ತೇಯ್ದು ಏನು ಮಾಡಬೇಕು ಅಂದರೆ ಬಂದಿರತಕ್ಕಂಥ ಈ ಒಂದು ಇದನ್ನು ಕ್ಲೀನಾಗಿ ತಗೊಂಡು ಎಲ್ಲಿ ಸ್ಕಿನ್ ಅಲರ್ಜೀಸ್ ಇರ್ತಾವೋ ಆ ಜಾಗದಲ್ಲಿ ಲೇಪನ ಮಾಡ್ತಾ ಬರಬೇಕು. ಈ ರೀತಿ ಮೈ ಮೇಲೆ ಎಲ್ಲೇ ಇರಲಿ ಸ್ಕಿನ್ ಅಲರ್ಜಿ ಯಾವುದೋ ಈ ಸೋರಿಯಾಸಿಸ್ಸು ಆ ಜಾಗದಲ್ಲಿ ಇದನ್ನು ಲೇಪನ ಮಾಡ್ತಾ ಬಂದರೆ ಕಂಪಲ್ಸರಿ 100% ಹೊಸದಾಗಿ ಬಂದಿರತಕ್ಕಂಥ ಏನು ಈ ಸೋರಿಯಾಸಿಸ್ ಇದೆಯೋ ಅದು ಸಂಪೂರ್ಣವಾಗಿ ಹೋಗ್ತಾ ಇದೆ. ಭಾಳ ವರ್ಷಗಳಿಂದ ಇರದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಮ್ಮಲ್ಲಿ ಈ ರೀತಿ ಆಯಿಲ್ಮೆಂಟ್ ಇರುತ್ತೆ. ತದನಂತರ ಇದರ ಪೌಡ್ರು ಈ ಥರ ಮಾತ್ರೆಗಳು ಗುಳಿಗೆಗಳಿರ್ತವೆ. ಒಂದು 4 ಥರ ಗುಳಿಗೆ ಬರುತ್ತೆ ಮತ್ತು ಆಯಿಲ್ಮೆಂಟ್ಸ್ ಇರುತ್ತೆ. ಅದನ್ನು ಕೊಡ್ತೀವಿ. ಕಂಪಲ್ಸರಿ ಆ ಒಂದು ಸಮಸ್ಯೆನ ನೀವು ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ಕೃಷಿನಾಡು ಯೂಟ್ಯೂಬ್ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಬಂದು ಡಿ ಜಿ ರವಿಕುಮಾರ್ ಅಂತೇಳಿ. ನಾನು ಗುರು ಪರಂಪರೆಯಿಂದ ವಿದ್ಯೆ ಕಲಿತು ಇವತ್ತು ನಾನು ವೈದ್ಯ ಮಾಡ್ತಾ ಬರ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಯಾರಿಗಾದರೂ ಏನಾದರೂ ಸಮಸ್ಯೆಗಳು, ದೀರ್ಘಕಾಲಿಕ ಸಮಸ್ಯೆಗಳು ಯಾರಾದರೂ ಇದ್ದರೆ ಮಾತ್ರ ದಯವಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ. ಅಕಸ್ಮಾತ್ ಸಣ್ಣ ಪಣ್ಣ ಇದ್ದು ಹೊಸ್ದಾಗಿ ಬಂದಿರತಕ್ಕಂಥ ಸಮಸ್ಯೆಗಳು ಏನಿದಾವೋ ಅಂಥವನ್ನ ನಿಮಗೆ ನೀವಾಗಿ ಮಾಡ್ಕೊಳ್ತಕ್ಕಂಥ ರೆಮಿಡೀಸ್ನ ಭಾಳಷ್ಟು ನಾನು ಕೊಡ್ತಾ ಇರ್ತೀನಿ. ಅದರ ಪ್ರಕಾರವಾಗಿ ನೀವು ಮಾಡ್ಕೋಬೋದು. ಯಾವುದೇ ಸಮಸ್ಯೆ ಇರೋದಿಲ್ಲ. ಕೆಲವರು ಅಂತಾರೆ, ಏನು ಸರ್ ಇದನ್ನು ಮಾಡ್ಕೊಂಡ್ರೆ ಸೈಡ್ ಎಫೆಕ್ಟ್ ಬರುತ್ತಾ ಅಂತ. ಅಂಥದ್ದು ಯಾವುದು ಬರೋದಿಲ್ಲ. ಬರೋಂಗಿದ್ರೆ ನಾನು ವೀಡಿಯೋಗಳಲ್ಲಿ ಹೇಳೋದು ಇಲ್ಲ. ಕಾರಣ ಏನು ಅಂತಂದರೆ, ನಿಮಗೇನಾದರೂ ಹೆಚ್ಚು ಕಮ್ಮಿ ಈಗಲೇ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತೀರ. ಅಂಥ ಸಮಯದಲ್ಲಿ ಮತ್ತೊಂದು ಸಮಸ್ಯೆಯನ್ನು ತಂದಿಕ್ಕುವಂಥ ಒಂದು ಕೆಲಸ ನಾವು ಮಾಡೋದಿಲ್ಲ. ಆದ್ದರಿಂದ ಇವತ್ತಿನ ವಿಷಯ ಏನಪ್ಪ ಅಂದರೆ, ಚರ್ಮ ರೋಗಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೆಮಿಡಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚರ್ಮ ರೋಗ ಅಂದರೆ ಏನಪ್ಪ ಅಂತಂದರೆ, ನೋಡಿ, ಮ್ಯಾಕ್ಸಿಮಮ್ಮು ಸೋರಿಯಾಸಿಸ್ ಆಗ್ಬೋದು, ಗಜಚರ್ಮ ಆಗ್ಬೋದು, ಗಜ್ಜಿ, ತುರಿಕೆ ಯಾವುದೇ ಆಗಿರಬಹುದು. ಅಥವಾ ಕೆಲವೊಂದು ಹೇಳ್ತಾರೆ ಹುಲ್ಕಾಟು ಅಂತ. ಇಂಥ ಸಮಸ್ಯೆಗಳು ಯಾರಿಗಾದರೂ ಇದ್ದರೆ, ತುಂಬ ದೀರ್ಘಕಾಲಿಕ ಸಮಸ್ಯೆಗಳಿದ್ದರೆ ಮಾತ್ರ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ. ಇವತ್ತಿನ ರೆಮಿಡಿ ಏನಪ್ಪ ಅಂತಂದರೆ, ನೋಡಿ, ಸೋರಿಯಾಸಿಸ್ ಇರ್ತಕ್ಕಂಥವ್ರು ಮುಖ್ಯವಾಗಿ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಚೇಂಜ್ ಮಾಡ್ಕೋಬೇಕು. ಆಹಾರ ಪದಾರ್ಥಗಳಂದರೆ ಯಾವ ರೀತಿ ಅಂತಂದರೆ, ನೋಡಿ, ಪಥ್ಯ ಕಂಪಲ್ಸರಿ ಇರಲೇಬೇಕು. ಪಥ್ಯ ಇಲ್ಲದ ಔಷಧಿ ತಗೊಂಡು ಪ್ರಯೋಜನನೇ ಇರೋದಿಲ್ಲ. ಪಥ್ಯ ಇದ್ದರೆ ಮಾತ್ರನೇ ಕಂಪಲ್ಸರಿ ಆ ಒಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ನೀವು. ಯಾವ ರೀತಿ ಅಂತಂದರೆ, ನೋಡಿ, ಸ್ಕಿನ್ ಅಲರ್ಜಿ ಇರ್ತಕ್ಕಂಥವ್ರು ಮೊದಲನೇದಾಗಿ ನಾವು ಬ್ಯಾಡದೇ ಇರತಕ್ಕಂಥ ವಸ್ತುಗಳನ್ನ ಬಳಸಬಾರ್ದು. ಒಂದು ಚಿಕನ್ನು, ಹಸಿಮೆಣಸಿನಕಾಯಿ, ಬದನೆಕಾಯಿ, ಹುಣಸೆಹಣ್ಣು, ಈ ಮೀನು, ಕೊಬ್ಬರಿ ಇಂಥವೆಲ್ಲ ನಂಜು ಪದಾರ್ಥಗಳು ಅಂತ ಕರಿತೀವಿ. ಆ ನಂಜು ಪದಾರ್ಥಗಳನ್ನ ನಾವು ತ್ಯಜಿಸಲೇಬೇಕು. ಆವಾಗ ನಮ್ಮ ಆರೋಗ್ಯನೂ ಸರಿ ಹೋಗ್ತಾ ಬರ್ತದೆ. ತುಪ್ಪ ತೊಗೊಂಡೋಗಿ ಬೆಂಕಿಗೆ ಸುರಿದ್ರೆ ಏನಾಗುತ್ತೆ, ಇನ್ನೂ ಜಾಸ್ತಿ ಉರಿತದೆ. ಅದೇ ನೀರು ಸುರಿದ್ರೆ ತಣ್ಣಗಾಗುತ್ತೆ. ಆ ರೀತಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಕಂಪಲ್ಸರಿ ಆ ಸಮಸ್ಯೆ ಬಗೆಹರಿತದೆ. ನೋಡಿ, ಈ ಸೋರಿಯಾಸಿಸ್ ಇರ್ತಕ್ಕಂಥವ್ರು ಆ ಒಂದು ಪಥ್ಯನ ಕಟ್ಟುನಿಟ್ಟಾಗಿದ್ದು ಕಂಪಲ್ಸರಿ ನಾನು ಹೇಳಿರ್ತಕ್ಕಂಥ ಒಂದು ರೆಮಿಡಿನ ನಿಮಗೆ ನೀವೇ ಮಾಡ್ಕೋಬೋದು. ನೋಡಿ, ಇದು ಗೋಮೂತ್ರ ಅಂತ ಕರಿತೀವಿ. ಇದು ಗೋಮೂತ್ರ. ಅದಾದ ನಂತರ ಇದನ್ನು ಪಟಿಕೆ ಅಂತ ಕರಿತೀವಿ. ಪಟಿಕೆ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ನಮಗೆ ಸಿಗತಕ್ಕಂಥ ಒಂದು ವಸ್ತು. ಇದು ಈ ಪಟಿಕೆ. ಇದನ್ನು ಕೆಲವರು ಮನೆಗಳಿಗೆ ದೃಷ್ಟಿಗೆ ಅಂತ ಕಟ್ತಾರೆ. ಆಗಬಹುದು, ಅದನ್ನು ಕಟ್ಬೋದು, ಒಳ್ಳೆಯದೇನೆ ಪಟಿಕೆ. ಅದೇ ರೀತಿ ಆ ಒಂದು ಪಟಿಕೆನ ನಾವೇನು ಮಾಡಬೇಕು ಅಂತಂದರೆ, ಗೋಮೂತ್ರನ ಒಂದು ಕಲ್ಲು ಮೇಲೆ ಹಾಕ್ಬಿಟ್ಟು ಈ ಪಟಿಕೆನ ಚೆನ್ನಾಗಿ ಗಂಧ ತೇದಂಗೆ ತೇಯಬೇಕು. ಈ ರೀತಿ ನೋಡಿ, ಹಿಂಗೆ ನೋಡಿ, ಇದು ಗೋಮೂತ್ರ. ಈ ಥರ ಗೋಮೂತ್ರ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ತೇಯಬೇಕು. ಒಂದು ಕಲ್ಲು ಮೇಲಾಗಲಿ ಇಲ್ಲ ಕೈ ಮೇಲಾಗಲಿ ಒಂದು ಸ್ವಲ್ಪ ತೇಯಿರಿ. ಈ ಥರ ತೇಯ್ದು ಏನು ಮಾಡಬೇಕು ಅಂದರೆ, ಬಂದಿರತಕ್ಕಂಥ ಈ ಒಂದು ಇದನ್ನು ಕ್ಲೀನಾಗಿ ತಗೊಂಡು ಎಲ್ಲಿ ಸ್ಕಿನ್ ಅಲರ್ಜೀಸ್ ಇರ್ತಾವೋ ಆ ಜಾಗದಲ್ಲಿ ಲೇಪನ ಮಾಡ್ತಾ ಬರಬೇಕು. ಈ ರೀತಿ ಪ್ರತಿನಿತ್ಯ ಈ ರೀತಿ. ನಮ್ಗೆ ಯಾವ ರೀತಿ ಇರಬೇಕು ಅಂತಂದರೆ, ಗಂಧ ಒಂಥರ ಆಯಿಲ್ಮೆಂಟ್ ಇದ್ದಂಗೆ ಇರಬೇಕು. ನಾವು ಉಜ್ಜತಕ್ಕಂಥದ್ದನ್ನು ಆಯಿಲ್ಮೆಂಟ್ ಯಾವ ರೀತಿ ಇರುತ್ತೋ ಆ ರೀತಿ ಇರಬೇಕು. ಅಂಥ ಆಯಿಲ್ಮೆಂಟ್ನ ನಾವೇನು ಮಾಡಬೇಕು ಅಂದರೆ, ಶೇಖರಣೆ ಮಾಡಿ ಇಟ್ಕೊಂಡು ಸ್ಕಿನ್ ಅಲರ್ಜಿಗಳು ಎಲ್ಲೆಲ್ಲಿದ್ದಾವೆ, ದೇಹದ ಮೇಲೆ ಆಗ್ಬೋದು, ಕೈ, ಕಾಲು, ಮುಖ, ಮೂತಿ ಎಲ್ಲ ಎಲ್ಲೇ ಆಗ್ಬೋದು, ಅಥವಾ ತಲೆಯಲ್ಲಿರ್ತಕ್ಕಂಥ ಹೊಟ್ಟು ಉದುರ್ತಾ ಇರ್ತದೆ. ಸೋರಿಯಾಸಿಸ್ ಇರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಹೊಟ್ಟು ಉದುರ್ತಾ ಇರ್ತದೆ. ಮೈ ಮೇಲೆ ಎಲ್ಲೇ ಇರಲಿ ಸ್ಕಿನ್ ಅಲರ್ಜಿ ಯಾವುದೋ ಈ ಸೋರಿಯಾಸಿಸ್ಸು ಆ ಜಾಗದಲ್ಲಿ ಇದನ್ನು ಲೇಪನ ಮಾಡ್ತಾ ಬಂದರೆ ಕಂಪಲ್ಸರಿ 100% ಹೊಸದಾಗಿ ಬಂದಿರತಕ್ಕಂಥ ಏನು ಈ ಈ ಸೋರಿಯಾಸಿಸ್ ಇದೆಯೋ ಅದು ಸಂಪೂರ್ಣವಾಗಿ ಹೋಗ್ತಾ ಇದೆ.
ಇದು ಬರ್ತಕ್ಕಂಥ ಮೂಲ ಕಾರಣ ಏನಂದರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ನಿಯಮಗಳು ಸರಿ ಇಲ್ಲದೆ ಒಂದು ಕಾರಣದಿಂದ ಫುಡ್ ಪಾಯ್ಸನ್ ಅಂತ ಕರೀತಾರೆ. ಆಹಾರ ಹೆಚ್ಚು ಸೇವನೆ ಮಾಡಿದ್ರೆ ಅಮೃತಾನೂ ವಿಷ ಆಗುತ್ತಂತೆ. ಆ ರೀತಿ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ವಿಷಯುಕ್ತವಾಗಿ ಮಲಬದ್ಧತೆ ಸ್ಟಾರ್ಟ್ ಆಗಿ ಮೋಷನ್ಸ್ ಸರಿಯಾಗಿ ಆಗದೆ, ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ನಾವು ತಿಂತಕ್ಕಂಥ ಇವಾಗ ಒಂದು ಸಿಂಪಲ್ಲಾಗಿ ಹೇಳ್ಬೇಕು ಅಂದರೆ ಮಾವಿನ ಹಣ್ಣು ಹಾಲು ಎರಡು ಒಂದ್ರ ಜೊತೆಗೆ ಒಂದು ಸೇರಬಾರ್ದು. ಸೇರಿದಾಗ ನಮಗೇನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ನ ಹಾಳು ಮಾಡ್ತದೆ. ಆವಾಗ ಬರ್ತಕ್ಕಂಥ ಸ್ಕಿನ್ ಅಲರ್ಜಿಗಳು ಈ ಥರ ಇರ್ತವೆ. ಮಾಂಸಾಹಾರಗಳು ಅಂದರೆ ಈ ಮಾಂಸಾಹಾರಗಳು, ಮೀನು ಇಂಥ ಮಾಂಸಾಹಾರಗಳು ತಿಂದಾಗ ಹಾಲಿನ ಪದಾರ್ಥಗಳು ಬಳಸಬಾರ್ದು. ಈಗ ಹೋಟ್ಲ್ಗಳಲ್ಲಿ ಏನಾಗಿದೆ ಅಂದರೆ ಮೊಸರು ಎಲ್ಲ ಸೇರಿಸಿ ಮಾಂಸಾಹಾರ ರೆಡಿ ಮಾಡ್ತಿರ್ತಾರೆ. ಕಾರಣ ಏನು ಅಂತಂದರೆ ಅವ್ರಿಗೆ ರುಚಿ ಬೇಕು, ಜನಗಳು ರುಚಿ ಕೊಟ್ಟರೆ ಸಾಕು ಅಂತ ಅವ್ರು ಇರ್ತಾರೆ, ಇವರು ರುಚಿಯಾಗಿ ತಿಂದರೆ ಸಾಕು ಅಂತ ಇವರು ಇರ್ತಾರೆ. ಈ ರೀತಿ ಇದ್ದಾಗ ಅಂಥ ಸಮಸ್ಯೆಗಳು ಈ ಥರ ಆದಾಗ ಅದು ವಿಷಯುಕ್ತ ಆಹಾರವಾಗುತ್ತೆ. ಆ ವಿಷಯುಕ್ತ ಆಹಾರವನ್ನು ನಾವು ಸೇವನೆ ಮಾಡಿದಾಗ ನಮಗೆ ಸ್ಕಿನ್ ಅಲರ್ಜಿಗಳು ಕಂಪಲ್ಸರಿ ಬಂದೇ ಬರ್ತವೆ. ಆ ರೀತಿ ಆ ಸ್ಕಿನ್ ಅಲರ್ಜಿಗಳು ಬರ್ತಕ್ಕಂಥ ಒಂದು ಸಮಸ್ಯೆನ ನೀವು ಅದನ್ನು ದೂರ ಮಾಡಿಕೊಂಡು ಈ ಒಂದು ನಾನು ತೋರಿಸಿರ್ತಕ್ಕಂಥ ಗೋಮೂತ್ರ ಮತ್ತು ಪಟಿಕೆನ ಆಯಿಲ್ಮೆಂಟ್ ಥರ ಚೆನ್ನಾಗಿ ತೇದು ಇದು ಮಾಡಿ ಅದನ್ನು ಮೇಲ್ಗಡೆ ಲೇಪನ ಮಾಡ್ತಾ ಬಂದರೆ ಕಂಪಲ್ಸರಿ ನಿಮಗಿರ್ತಕ್ಕಂಥ ಒಂದು ಸೋರಿಯಾಸಿಸ್ಸು 100% ವಾಸಿ ಆಗುತ್ತೆ. ಅದು ಯಾವುದು ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ. ಅಕಸ್ಮಾತ್ ಇಲ್ಲ ಸರ್ ನಮ್ಗೆ ತುಂಬ ಮೈಯೆಲ್ಲ ಹರಡ್ಬಿಟ್ಟಿದೆ, ಭಾಳ ವರ್ಷಗಳಿಂದ ಇರದೆ ಅಂತಕ್ಕಂಥವ್ರು ಯಾರಾದರೂ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ನಮ್ಮಲ್ಲಿ ಈ ರೀತಿ ಆಯಿಲ್ಮೆಂಟ್ ಇರುತ್ತೆ. ತದನಂತರ ಇದರ ಪೌಡ್ರು ಈ ಥರ ಮಾತ್ರೆಗಳು ಗುಳಿಗೆಗಳಿರ್ತವೆ, ಒಂದು 4 ಥರ ಗುಳಿಗೆ ಬರುತ್ತೆ ಮತ್ತು ಆಯಿಲ್ಮೆಂಟ್ಸ್ ಇರುತ್ತೆ, ಅದನ್ನು ಕೊಡ್ತೀವಿ. ಕಂಪಲ್ಸರಿ ಆ ಒಂದು ಸಮಸ್ಯೆನ ನೀವು ಬಗೆಹರಿಸ್ಕೋಬೋದು ಅಂತ ತಿಳಿಸ್ತಾ ಇದ್ದೀನಿ. ತದನಂತರ ನಾವು ಯಾವುದೇ ಒಂದು ವಿಡಿಯೋನ ನೀವು ನೋಡಬೇಕಾದ್ರೆ ಫಸ್ಟಿಂದ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕಂಪಲ್ಸರಿ ನೋಡಿ, ಅದರಲ್ಲಿ ಏನೇನು ಹೇಳ್ತಾರೆ ಅನ್ನೋದನ್ನು ನೋಡಿ ಆದ ನಂತರ ನೀವು ಕಾಲ್ ಮಾಡಿ. ಅದು ಕೆಲವರು ಏನು ಮಾಡ್ತಾರೆ, ನಂಬರ್ ಕಾಣಿಸಿದ ಕೂಡಲೇ ಫೋನ್ ಹೊತ್ಬಿಡ್ತಿರ್ತಾರೆ, ವೀಡಿಯೋ ಪರಿಪೂರ್ಣವಾಗಿ ನೋಡೋದಿಲ್ಲ. ಆ ಒಂದು ಸಮಸ್ಯೆ ಯಾರಿಗೂ ಆಗಬಾರ್ದು ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.